ಹೆಲೋ ನಮಸ್ತೆ. ಟಾರ್ಗೆಟ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಎಸ್, ನನ್ನ ಪರಿಚಯ ನಿಮ್ಗೆ ಇದ್ದೇ ಇದೆ. ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಈ ಒಂದು ಕ್ಲಾಸಲ್ಲಿ ಭಾರತದ ದರ್ಶನ ಅಂದರೆ ಭಾರತದಲ್ಲಿರುವಂಥ ಎಲ್ಲ ರಾಜ್ಯಗಳ ಕುರಿತಾಗಿ ಅಂತಂದರೆ ಆ ರಾಜ್ಯ ಏನೇನು ವಿಶೇಷತೆಗಳನ್ನು ಒಳಗೊಂಡೈತೆ ಅನ್ನೋದ್ರ ಬಗ್ಗೆ ನಾವು ಈ ಒಂದು ಕ್ಲಾಸಲ್ಲಿ ಚರ್ಚೆ ಮಾಡ್ತಾ ಬರೋಣ. ಹೌದಾ? ಓವರ್ ಆಲ್ ಭಾರತದ ಒಂದು ದರ್ಶನ ಮಾಡೋಣ. ಯಾವ್ಯಾವ ಎಷ್ಟು ರಾಜ್ಯಗಳಿದ್ದಾವೆ, ಆಯಾ ರಾಜ್ಯಗಳ ವಿಶೇಷತೆ ಏನು. ಹೌದಾ? ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹೌದಾ? ಸೊ KPSC ಬರ್ರಿ, UPSC ಬರ್ರಿ, ಕೇಳ್ತಾನೆ ನಿಮಗೆ. ಹೌದಾ? ರಾಜ್ಯಗಳ ಮೇಲೆ ಒಂದೆರಡು ಕ್ವಶನ್ಸ್ ಇರ್ತಾವೆ. ಸೊ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಬನ್ನಿ. ಇವತ್ತಿನ ದಿವಸ ನಾವು ಗುಜರಾತ್ ರಾಜ್ಯ, ಹೌದಾ? ಸೊ ಗುಜರಾತ್ ರಾಜ್ಯದ ಕುರಿತಾಗಿ ಚರ್ಚೆ ಮಾಡೋಣ ಫಸ್ಟು. ಸೊ ಗುಜರಾತ್ ರಾಜ್ಯ ಕಾಣ್ತಿದೆ ನಮಗೆ, ಇಲ್ಲೊಂದು ಸ್ಕ್ರೀನ್ ಮೇಲೆ ಒಂದು ಮ್ಯಾಪ್ ಕಾಣ್ತಿದೆ ಗುಜರಾತ್ ರಾಜ್ಯದ. ಹೌದಾ? ಸೊ ಗುಜರಾತ್ ರಾಜ್ಯ ಅಂತೇಳಿ ಬಂದಾಗ ಒಂದು ಇಂಡಿಯಾ ಮ್ಯಾಪಲ್ಲಿ ನೋಡಿದಾಗ ಭಾರತದ ಪಶ್ಚಿಮ ಭಾಗಕ್ಕೆ ಈ ಒಂದು ಗುಜರಾತ್ ರಾಜ್ಯ ಕಂಡು ಬರ್ತಾ ಹೋಗುತ್ತಾ. ಕಾಣ್ತಿದೆನಾ? ಇಲ್ಲಿ ರೆಡ್ಡಿಶ್ ಕಾಣ್ತಿದೆನಾ? ಇದು ಗುಜರಾತ್ ರಾಜ್ಯ. ಹೌದಾ? ಸೊ ಗುಜರಾತ್ ರಾಜ್ಯ ಅಂತ ಬಂದಾಗ ಗುಜರಾತ್ ರಾಜ್ಯ ಈ ಒಂದು ಪಶ್ಚಿಮ ಭಾಗದೊಳಗೆ ಕಂಡು ಬರ್ತಾ ಹೋಗುತ್ತಾ. ಇಲ್ಲಿ ಕಾಣ್ತಿದೆನಾ? ಎಸ್. ಸೊ ಈ ಗುಜರಾತದ ದಕ್ಷಿಣ ಭಾಗಕ್ಕೆ ಏನನ್ನು ಒಳಗೊಂಡಿದೆ ಅಂತ ಹೇಳಿ ನೋಡಿದಾಗ ಸೊ ಅರಬ್ಬಿ ಸಮುದ್ರ ಕಾಣ್ತಿದೆ ನಿಮಗೆ. ಹೌದಾ? ಅರೇಬಿಯನ್ ಸಿ. ನೆಕ್ಸ್ಟ್ ಈ ಗುಜರಾತ್ ರಾಜ್ಯದ ಉತ್ತರ ಭಾಗಕ್ಕೆ ರಾಜಸ್ಥಾನ್ ರಾಜ್ಯ ಕಂಡು ಬರುತ್ತೆ. ಹೌದಾ? ಸೊ ಈ ಥರ ಗಡಿ ಯಾವ್ಯಾವ ರಾಜ್ಯಗಳು ಗಡಿಯನ್ನು ಹಂಚಿಕೊಂಡಿದ್ದಾವೆ. ಸೊ ಇದ್ರ ಮೇಲೂ ಕ್ವಶನ್ಸ್ಗಳು ಆಗಿದ್ದಾವ್ರಿ. ಹೌದಾ? ಸೊ ಕ್ವಶನ್ ಪೇಪರ್ ತೆಗೆದು ನೋಡ್ರಿ. ಸೊ ಹೀಗಾಗಿ ಗುಜರಾತ್ ಯಾವ ಭಾಗ ಅಂದರೆ ದಕ್ಷಿಣಕ್ಕೆ ಯಾವುದು ಕಂಡು ಬರುತ್ತಾ, ಪೂರ್ವಕ್ಕೆ ಯಾವ ಕಂಡು ಬರುತ್ತಾ, ಸೊ ಈ ಗಡಿಗಳ ಬಗ್ಗೆ ನೀವು ಅಧ್ಯಯನ ಮಾಡಬೇಕಾಗುತ್ತೆ. ಸೊ ಗುಜರಾತದ ಉತ್ತರ ಭಾಗಕ್ಕೆ ಬಂದರೆ ರಾಜಸ್ಥಾನ್ ರಾಜ್ಯ ಕಂಡು ಬರುತ್ತೆ. ಸೊ ಗುಜರಾತ್ ರಾಜ್ಯದ ದಕ್ಷಿಣಕ್ಕೆ ಬಂದರೆ, ಹೌದಾ? ಸೊ ಅರಬ್ಬಿ ಸಮುದ್ರ ಅಂತೇಳಿ ನೋಡ್ತೀವಿ. ಅದೇ ಥರ ಗುಜರಾತ್ ರಾಜ್ಯದ ಪಶ್ಚಿಮ ಭಾಗಕ್ಕೆ ಇಲ್ಲಿಯೂ ಸಹಿತ ಅರಬ್ಬಿ ಸಮುದ್ರದಿಂದ ಕೂಡಿರುತ್ತೆ. ನೆಕ್ಸ್ಟ್ ಪೂರ್ವ ಭಾಗ ಅಂತ ಬಂದಾಗ ಮಧ್ಯಪ್ರದೇಶ ಈ ಒಂದು ರಾಜ್ಯ ಕಂಡು ಬರ್ತಾ ಹೋಗುತ್ತೆ. ಕ್ಲಿಯರ್ ಅಲ್ಲತ್ತದ? ಎಸ್. ನೆಕ್ಸ್ಟ್ ಗುಜರಾತ್ ರಾಜ್ಯದ ಆಗ್ನೇಯ ದಿಕ್ಕಿಗೆ ಬಂದರೆ, ಹೌದಾ? ಸೊ ಆಗ್ನೇಯ ದಿಕ್ಕಿಗೆ ಬಂದರೆ ಮಹಾರಾಷ್ಟ್ರ ಕಂಡು ಬರ್ತಾ ಹೋಗುತ್ತೆ. ಹೌದಾ? ನೈಋತ್ಯಕ್ಕೆ ಅರಬ್ಬಿ ಸಮುದ್ರ, ವಾಯುವ್ಯ ಬಂದರೆ ಪಾಕಿಸ್ತಾನ ಅನ್ನೋ ಕಂಟ್ರಿ ಕಂಡು ಬರುತ್ತೆ. ಹೌದಾ? ಸೊ ಈಶಾನ್ಯ ಭಾಗ ಅಂತ ಬಂದಾಗ ಸೊ ಸೇಮ್ ಈಶಾನ್ಯ ಭಾಗಕ್ಕೆ ಈ ಒಂದು ರಾಜಸ್ಥಾನ್ ಮತ್ತು ಮಧ್ಯಪ್ರದೇಶದ ಗಡಿ ಭಾಗ ಕಂಡು ಬರ್ತಾ ಹೋಗುತ್ತೆ. ಇಷ್ಟು ಕ್ಲಿಯರ್ ಆಗಿ ನಿಮಗೆ ತಿಳಿದಿರಬೇಕು. ಗೊತ್ತಾಯ್ತಾ? ಒಂದು ಕ್ಲಿಯರ್ ಆಗಿರ್ಬೇಕು ನಿಮಗೆ. ಗುಜರಾತ್ ಪಶ್ಚಿಮ ಭಾಗ ಕಂಡು ಬರುತ್ತೆ. ಅಲ್ಲದೆ ಗುಜರಾತ್ ರಾಜ್ಯವು ಪಶ್ಚಿಮ ಕರಾವಳಿ ತೀರವನ್ನು ಒಳಗೊಂಡಿರುವಂಥ ರಾಜ್ಯಗಳಲ್ಲಿ ಇದು ಒಂದಾಗಿರುತ್ತೆ. ಹೌದಾ? ಸೊ ಕರಾವಳಿ ರಾಜ್ಯಗಳಂತ ಬರ್ತಾ ಹೋಗ್ತವೆ. ಈ ಕರಾವಳಿ ರಾಜ್ಯಗಳ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ಹೌದಾ? ಸೊ ಕರಾವಳಿ ರಾಜ್ಯಗಳಲ್ಲಿ ಗುಜರಾತ್ ಕೂಡ ಒಂದು. ನಮ್ಮ ಗುಜರಾತ್ ರಾಜ್ಯವು ಸಹಿತ ಕರಾವಳಿ ತೀರವನ್ನು ಒಳಗೊಂಡಿದೆ. ಕ್ಲಿಯರ್ ಆಗ್ತದೇನಾ? ಎಸ್. ಸೊ ಗುಜರಾತ್ ರಾಜ್ಯ ಅಂತ ಹೇಳಿ ಬಂದಾಗ ಈ ರಾಜ್ಯದ ರಾಜಧಾನಿ ಯಾವುದು ಅಂತ ಹೇಳಿ ನೋಡಿದಾಗ ಗಾಂಧಿನಗರ ಅಂತ ಹೇಳಿ ಕಂಡು ಬರುತ್ತೆ. ಹೌದಾ? ಸೊ ಗುಜರಾತ್ ರಾಜ್ಯದ ರಾಜಧಾನಿ ಗಾಂಧಿನಗರ ಆಗಿರುತ್ತೆ. ಪ್ರಸ್ತುತವಾಗಿ ರಾಜ್ಯಪಾಲರು ಯಾರಿದ್ದಾರೆ ಅಂದಾಗ ಆಚಾರ್ಯ ದೇವದತ್ತ. ಎಸ್. ನೆಕ್ಸ್ಟು ಈ ಒಂದು ಗುಜರಾತ್ ರಾಜ್ಯದ ಮುಖ್ಯಮಂತ್ರಿ ಯಾರಿದ್ದಾರೆ ಅಂದಾಗ ಉಪೇಂದ್ರ ಭಾಯ್ ಪಟೇಲ್ ಅಂತೇಳಿ ನೋಡ್ತಾ ಹೋಗ್ತೀವಿ. ಪ್ರಸ್ತುತ ಅದಾರ್ರಿ ಮತ್ತು. ಎಸ್. ಸೊ ಗುಜರಾತ್ ರಾಜ್ಯದ ಪ್ರಮುಖ ನೃತ್ಯಗಳಂತೇಳಿ ಬರ್ತಾ ಹೋಗ್ತವೆ. ಹೌದಾ? ಸೊ ಯಾವ ರಾಜ್ಯದೊಳಗೆ ಯಾವ ಒಂದು ನೃತ್ಯಗಳು ಫೇಮಸ್ ಆಗಿದ್ದಾವೆ. ಸೊ ಇದ್ರ ಮೇಲೂ ಕ್ವಶನ್ಸ್ಗಳು ಆಗ್ತಾ ಬರ್ತವೆ. ಅದೇ ಥರ ಗುಜರಾತ್ ರಾಜ್ಯದೊಳಗೆ 2 ನೃತ್ಯಗಳು ಭಾಳಷ್ಟು ಫೇಮಸ್ ಆಗಿರ್ತವೆ. ಅದ್ರೊಳಗೆ ಫಸ್ಟ್ ಒಂದು ನೋಡೋದಾದ್ರೆ ಗಾರ್ಬಾ ಅಂತ ಹೇಳಿ ನೋಡ್ತೀವಿ. ಹೌದಾ? ಕೇಳಿರ್ತೀರಿ ಹೆಸರು ನೀವು, ಗಾರ್ಬಾ ಅನ್ನೋದು. ಸೊ ಗಾರ್ಬಾ ಇಲ್ಲಿ ಕಾಣ್ತಿದೆ ನೋಡ್ರಿ. ಒಂದು ಸ್ಕ್ರೀನ್ ಮೇಲೆ 2 ಇಮೇಜ್ಗಳು ಹಾಕಿದ್ದೇನೆ. ಹೌದಾ? ಫಸ್ಟ್ ಇಮೇಜ್ ಒಳಗೆ ಒಬ್ಬ ಮಹಿಳೆ ಡ್ಯಾನ್ಸ್ ಮಾಡ್ತಿದ್ದಾಳೆ. ಹೌದಾ? ಸೊ ಗಾರ್ಬಾ ಅಂತ ಹೇಳಿ ಕರಿತೀವಿ. ಗರ್ಭಾ ಅಥವಾ ಗಾರ್ಬಾ ಪ್ರೊನೌನ್ಸಿಯೇಷನ್ ಯಾವ ಥರನೂ ಆಗ್ತದೆ. ಎಸ್. ಈ ಗಾರ್ಬಾ. ಇನ್ನೊಂದು ಬಂದರೆ ದಾಂಡಿಯಾ ಅಂತ ಹೇಳಿ ನೋಡ್ತೀವಿ. ಈ ದಾಂಡಿಯಾ ಅನ್ನೋದು ಒಂದು ನೃತ್ಯ ಆಗಿರುತ್ತೆ. ಇಲ್ಲಿ ಕಾಣ್ತಿದ್ದೇನೆ. ಸೊ ಭಾಳಷ್ಟು ಮಹಿಳೆಯರು ಇಲ್ಲಿ ಈ ಒಂದು ನೃತ್ಯವನ್ನು ಮಾಡ್ತಿದ್ದಾರೆ, ದಾಂಡಿಯಾ ಅನ್ನೋದು. ಹೌದಾ? ಸೊ 2 ಫೇಮಸ್ ಆಗಿರೋದು ಗುಜರಾತ್ ರಾಜ್ಯ ಅಂತ ಹೇಳಿ ನಿಮಗೆ ಕ್ಲಿಯರ್ ಆಗಿ ತಿಳಿದಿರಬೇಕು. ನೆಕ್ಸ್ಟ್ ಗುಜರಾತ್ ರಾಜ್ಯ 15ನೇ ರಾಜ್ಯವಾಗಿ ರಚನೆಯಾದ ವರ್ಷ ಕೇಳ್ತಾನೆ 1960 ಮೇ 1 ಅಂತ ಹೇಳಿ ನಿಮಗೆ ತಿಳಿದಿರಬೇಕು. ಎಸ್. ಕ್ಲಿಯರ್ ಆಗ್ತಿದೆನಾ? ಅದೇ ಥರ ನಮ್ಮ ಕರ್ನಾಟಕ ಅಂತೇಳಿ ಬಂದಾಗ ಎಷ್ಟು 1973 ನವೆಂಬರ್ 1. ಅದೇ ಥರ ಗುಜರಾತ್ ರಾಜ್ಯ ರಚನೆಯಾಗಿದ್ದು 15ನೇ ರಾಜ್ಯವಾಗಿ ರಚನೆ ಆಗುತ್ತೆ. ಯಾವ ವರ್ಷ? 1960 ಮೇ 1ನೇ ತಾರೀಕು. ನೆಕ್ಸ್ಟ್ ಸೊ ಮೊಡೇರಾ ಸೂರ್ಯ ದೇವಾಲಯ ಅಂತ ಹೇಳಿ ಕಂಡು ಬರುತ್ತೆ. ಈ ಮೊಡೇರಾ ಸೂರ್ಯ ದೇವಾಲಯ ಅಥವಾ ಮೊಡೇರಾ
ಸೂರ್ಯಾಸ್ ಟೆಂಪಲ್ ಅಂತ ಹೇಳಿ ಬಂದಾಗ ಇದು ಸಹಿತ ಗುಜರಾತ್ ರಾಜ್ಯದೊಳಗೆ ಕಂಡು ಬರ್ತಾ ಹೋಗುತ್ತೆ. ಇಲ್ಲಿ ಕಾಣ್ತಿದ್ದನ ಇಲ್ಲೊಂದು ಇಮೇಜ್ ಹಾಕಿದ್ದೀನಿ. ಸೂರ್ಯ ದೇವಾಲಯ, ಸೂರ್ಯನಿಗೆ ಅರ್ಪಿತವಾದ ದೇವಾಲಯ ಯಾವುದು? ಮೊಢೇರಾ ಸೂರ್ಯ ಟೆಂಪಲ್ ಅಂತ ಹೇಳಿ ನೋಡ್ತೀವಿ. ಸೊ ನೆಕ್ಸ್ಟ್ ಅನ್ನ ಕಾಂಡ್ಲಾ ಬಂದರು, ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಪೋಸು. ಸೊ ಕಾಂಡ್ಲಾ ಬಂದರು, ಸಾರಿ ಸೊ ಕಾಂಡ್ಲಾ ಬಂದರು ಅಂತ ಹೇಳಿ ನೋಡ್ತೀವಿ. ಈ ಕಾಂಡ್ಲಾ ಬಂದರು ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತಾ ಹೋಗುತ್ತೆ. ಸೊ ಗುಜರಾತ್ ರಾಜ್ಯದಲ್ಲಿ ಕಂಡು ಬರುವಂತ ಬಂದರು ಯಾವ್ದಾಗಿರುತ್ತೆ? ಕಾಂಡ್ಲಾ ಬಂದರು. ಇದಕ್ಕೆ ವಿವಿಧ ಹೆಸರಿನಿಂದ ಕರೀತಾ ಹೋಗ್ತಾರೆ. ಫಸ್ಟ್ ಒನ್ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಬಂದರು ಅಂತ ಕರಿತಾ ಹೋಗ್ತಾರೆ. ನೆಕ್ಸ್ಟ್ ಉಬ್ಬರ ವಿಳಿತ ಬಂದರು ಅಂತ ಹೇಳಿ ಕರಿತಾ ಹೋಗ್ತಾರೆ. ನೆಕ್ಸ್ಟ್ ಹೊಸ ಸಹಸ್ರಮಾನ ಬಂದರು ಅಂತ ಹೇಳಿ ಸಹಿತ ಕರಿತಾ ಹೋಗ್ತಾರೆ. ನೆಕ್ಸ್ಟ್ ಪೆಟ್ರೋಲಿಯಂ ಬಂದರು ಅಂತ ಹೇಳಿ ಕರೀತಾರೆ. ಹೌದಾ, ಮುಂತಾದ ಹೆಸರಿನಿಂದ ಕರಿತಾ ಹೋಗ್ತಾರೆ. ಇವೆಲ್ಲವೂ ಸಹಿತ ಒಂದೇ ಒಂದು ಬಂದರಾಗಿರುತ್ತೆ, ಕಾಂಡ್ಲಾ ಬಂದರು. ಹೌದಾ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಬಂದರು, ಉಬ್ಬರ ವಿಳಿತ ಬಂದರು, ಹೌದಾ, ಪೆಟ್ರೋಲಿಯಂ ಬಂದರು. ಪೆಟ್ರೋಲಿಯಂ ಬಂದರು ಅಂದಾಗ ಈ ಒಂದು ಕಾಂಡ್ಲಾ ಬಂದರಿನಿಂದ ಅತಿ ಹೆಚ್ಚಾಗಿ ಹೌದಾ ಯಾವ ಒಂದು ವಸ್ತು ಆಮದಾಗ್ತದೆ ಅಂದಾಗ ಪೆಟ್ರೋಲಿಯಂ ಆಗ್ತಾ ಬರುತ್ತೆ. ಹೀಗಾಗಿ ಇದಕ್ಕೆ ಪೆಟ್ರೋಲಿಯಂ ಬಂದರು ಅಂತ ಹೇಳಿ ಕರಿತಾ ಹೋಗ್ತಾರೆ. ಸೊ ಕೇಳಿದನ್ರಿ ಜಿಯೋಗ್ರಫಿ ಒಳಗ ಯಾವ ಬಂದರಿನಿಂದ ಯಾವ ವಸ್ತುವನ್ನ ಆಮದು ಮಾಡ್ಕೊಂತೀವಿ, ಯಾವುದನ್ನ ರಫ್ತು ಮಾಡ್ತೀವಿ, ವೆರಿ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಹೌದಾ, ಸೊ ಕೇಳಿದ್ದಾನೆ ಕ್ವಶನ್ ಪೇಪರ್ ತಗೊಂಡು ನೋಡ್ರಿ. ಸೊ ಈ ಒಂದು ಕಾಂಡ್ಲಾ ಬಂದರು ಬಂದ್ರೆ ಗುಜರಾತ್ ರಾಜ್ಯದಲ್ಲಿ ಕಂಡು ಬರುತ್ತೆ. ಇದು ಪೆಟ್ರೋಲಿಯಂ ಆಮದಿಗೆ ಬಹಳಷ್ಟು ಫೇಮಸ್ ಆಗಿರುತ್ತೆ. ಹಾಗಿದ್ರೆ ನಾವು ಪೆಟ್ರೋಲಿಯಂ ಈ ಒಂದು ಬಂದರಿನಿಂದ ಆಮದು ಮಾಡ್ಕೊಂತೀವಿ. ಈ ಬಂದರಿಂದ ನಾವೇನು ಕಳಿಸ್ತೀವ್ರಿ, ರಫ್ತು ಏನು ಮಾಡ್ತೀವ್ರಿ ಅಂತ ಹೇಳಿ ನೋಡಿದಾಗ ಬಾಸುಮತಿ ಅಕ್ಕಿ ಕೇಳಿರಿ. ಸೊ ಬಿರಿಯಾನಿ ಮಾಡ್ಕೊಂಡು ತಿಂತೀರಲ್ಲ, ಸೊ ಬಾಸುಮತಿ ಅಕ್ಕಿ. ಸೊ ಆ ಬಾಸುಮತಿ ಅಕ್ಕಿಯನ್ನು ನಾವು ಸೌದಿ ಅರೇಬಿಯಾದಿಂದ ಈ ಕಾಂಡ್ಲಾ ಬಂದರಿನ ಮೂಲಕ ರಫ್ತು ಮಾಡ್ಕೊಂತೀವಿ. ಹೌದಾ, ಎಸ್, ರಫ್ತಾಗ್ತಾ ಬರುತ್ತೆ ನಮ್ಮ ಭಾರತದಿಂದ ಸೌದಿ ಅರೇಬಿಯಾಗೆ. ಹೌದಾ, ಸೊ ಏನು ಯಾವುದು ಈ ಒಂದು ಅಕ್ಕಿ ಅನ್ನೋ ಅಂತ ಹೇಳಿ ನೋಡ್ತೀವಿ. ಹೌದಾ, ಸೊ ಬಾಸ್ಮತಿ ಅಕ್ಕಿ. ನೆಕ್ಸ್ಟ್ ಈ ಒಂದು ಕಾಂಡ್ಲಾ ಬಂದರು ಬಹಳಷ್ಟು ವಿಶೇಷತೆಯಿಂದ ಕೂಡಿರುತ್ತೆ. ಹೌದಾ, ಸೊ ಭಾರತದ ಗುಜರಾತ್ ರಾಜ್ಯದೊಳಗೆ ಕಂಡು ಬರುತ್ತೆ, ಪಶ್ಚಿಮಕ್ಕೆ ಕಂಡು ಬರುತ್ತೆ. ಹೌದಾ, ಸೊ ಪಂಡಿತ್ ದೀನ್ ದಯಾಳ್ ಬಂದರು ಅಂತೇಳಿ ಕರಿತಾ ಹೋಗ್ತಾರೆ. ಹೌದಾ, ಸೊ ಇದರಿಂದ ನಾವು ಪೆಟ್ರೋಲಿಯಂ ವಸ್ತುಗಳಾಗಿರ್ಬೋದು, ಹೌದಾ, ಪೆಟ್ರೋಲಿಯಂ ಅನ್ನು ನಾವು ಏನು ಮಾಡ್ಕೊತೀವಿ, ಆಮದು ಮಾಡ್ಕೊತೀವಿ. ಸೊ ನಾವು ರಫ್ತು ಮಾಡೋದು ಬಂದರೆ ಬಾಸುಮತಿ ಅಕ್ಕಿ ಆಗಿರ್ಬೋದು, ಇನ್ನೂ ಒಂದು ಕೆಲವೊಂದು ವಸ್ತುಗಳು. ಹೌದಾ, ಸೊ ಗ್ರಾನೈಟ್ ಆಗಿರ್ಬೋದು, ಇಂಥ ವಸ್ತುಗಳನ್ನು ನಾವು ಆಮದು ಮಾಡ್ಕೊತಾ ಬರ್ತೀವಿ. ನೆಕ್ಸ್ಟ್ ಇದು ಇಲ್ಲಿ ಕಾಣ್ತಿದ್ದೀನ, ಇದೇ ಸೊ ನೋಡ್ರಿ ಗುಜರಾತ್ನಲ್ಲಿ ಕಂಡು ಬರುವಂಥ ಕಾಂಡ್ಲಾ ಬಂದರು. ನೆಕ್ಸ್ಟ್ ಸೊ ಬಂದರು ಅಂತ ಬಂದಾಗ ಭಾರತದಲ್ಲಿ 13 ರಾಷ್ಟ್ರೀಕೃತ ಬಂದರುಗಳು ಕಂಡು ಬರ್ತಾ ಹೋಗ್ತವೆ. ಹೌದಾ, ಸೊ ಈ ರಾಷ್ಟ್ರೀಕೃತ ಬಂದರಿನಲ್ಲಿ ನಮ್ಮ ಭಾರತದ ಈ ಒಂದು ಕಾಂಡ್ಲಾ ಬಂದರು ಸಹಿತ ಬಹಳಷ್ಟು ಪ್ರಮುಖವಾಗಿರುತ್ತೆ. ಗುಜರಾತ್ ರಾಜ್ಯದಲ್ಲಿ ಕಂಡು ಬರುತ್ತೆ. ಹಾಗಿದ್ರೆ ಈ ರಾಷ್ಟ್ರೀಕೃತ ಬಂದರಿನಲ್ಲಿ ಕಂಡು ಬರುವಂಥ ಕರ್ನಾಟಕದ ಏಕೈಕ ಬಂದರು ಯಾವುದು ಅಂತ ಹೇಳಿ ನೋಡಿದಾಗ ಯಾವುದು? ನವಮಂಗಳೂರು. ಹೌದಾ, ಸೊ ನವಮಂಗಳೂರು ಬಂದರು ಸೊ ಕರ್ನಾಟಕದಲ್ಲಿ ಕಂಡು ಬರುತ್ತೆ. ಹಾಗಿದ್ರೆ ನವಮಂಗಳೂರಿನಿಂದ ಯಾವ ಒಂದು ವಸ್ತುವನ್ನು ಅತಿ ಹೆಚ್ಚು ನಾವು ರಫ್ತು ಮಾಡ್ತೀವ್ರಿ ಅಂತ ಹೇಳಿ ನೋಡಿದಾಗ ಕಾಫಿ. ಸೊ ಕಾಫಿಯನ್ನು ಅತಿ ಹೆಚ್ಚು ಬೆಳೆಯೋದು ಯಾವುದು? ನಮ್ಮ ಕರ್ನಾಟಕ. ಸೊ ಕರ್ನಾಟಕ ಯಾವ ಒಂದು ಬಂದರಿಂದ ಕಾಫಿಯನ್ನು ಇತರ ರಾಜ್ಯಗಳಿಗೆ ಆಗಿರ್ಬೋದು, ಇತರ ರಾಷ್ಟ್ರಗಳಿಗೆ ರಫ್ತು ಮಾಡ್ತಾ ಬರ್ತದೆ ಅಂದಾಗ ನವಮಂಗಳೂರು ಬಂದರು ಅಂತ ಹೇಳಿ ನಿಮಗೆ ತಿಳಿದಿರಬೇಕು. ಕ್ಲಿಯರ್ ಆಯಿತು. ನೆಕ್ಸ್ಟ್ ಲೋಥಾಲ್ ಬಂದರು ಅಂತ ಹೇಳಿ ಕಂಡು ಬರುತ್ತೆ. ಈ ಲೋಥಾಲ್ ಬಂದರು ಗುಜರಾತ್ ರಾಜ್ಯದಲ್ಲಿ ಕಂಡು ಬರುತ್ತೆ. ಕೇಳಿದನ್ರಿ ಎಕ್ಸಾಮಿಗೆ. ಸೊ ಲೋಥಾಲ್ ಬಂದರು ಗುಜರಾತ್ ರಾಜ್ಯದಲ್ಲಿ ಕಂಡು ಬರುತ್ತೆ. ಪ್ರಪಂಚದ ಮೊದಲ ಬಂದರು ಇದಾಗಿರುತ್ತೆ. ಸೊ ಸಿಂಧು ನಾಗರಿಕತೆಯ ಕಾಲದ ಪ್ರಮುಖ ಬಂದರು ನಗರ ಅಂತ ಹೇಳಿ ನೋಡ್ತೇವೆ. ಸಿಂಧು ನಾಗರಿಕತೆ. ಹೌದಾ, ಸೊ ಭಾರತದ ಮೊಟ್ಟ ಮೊದಲ ನಾಗರಿಕತೆ ಸಿಂಧು ನಾಗರಿಕತೆ. ಹಾಗೆ ಪ್ರಪಂಚದ ಮೊಟ್ಟ ಮೊದಲ ನಾಗರಿಕತೆ ಈಜಿಪ್ಟ್ ನಾಗರಿಕತೆ. ಹೀಗಿದ್ದಾಗ ಸೊ ಈ ಸಿಂಧು ನಾಗರಿಕತೆಯ ಅವಧಿ ಒಳಗ ಲೋಥಾಲ್ ಪ್ರಮುಖವಾದ ಒಂದು ಬಂದರು ಆಗಿತ್ತು. ಹೌದಾ, ಮೊಹೆಂಜೊದಾರೋ, ಹರಪ್ಪ ಯಾವ ನದಿ ದಡದ ಮೇಲೆ ಐತೆ? ರಾವಿ ನದಿಯ ಎಡದಂಡೆ ಮೇಲೆ. ಹೌದಾ, ಸೊ ಮೊಹೆಂಜೊದಾರೋ ಯಾವ ನದಿ? ಸಿಂಧು ನದಿಯ ಬಲದಂಡೆ ಮೇಲೆ. ಅದೇ ಥರ ಲೋಥಾಲ್ ಅಂತ ಬಂದಾಗ ಬೊಗ್ಯಾವೋ ನದಿ ದಡದ ಮೇಲೆ ಕಂಡು ಬರುತ್ತೆ. ಹೌದಾ, SR ರಾವ್ ಅವರು ಈ ಒಂದು ಲೋಥಾಲ್ ಬಂದರನ್ನ ಸಂಶೋಧನೆ ಮಾಡ್ತಾ ಬರ್ತಾರೆ. ಇದು ಗುಜರಾತ್ ರಾಜ್ಯದಲ್ಲಿ ಕಂಡು ಬರುತ್ತೆ. ಕೇಳಿದನ್ರಿ ಕ್ವಶನ್. ಹೌದಾ, ಸೊ ಲೋಥಾಲ್ ಪ್ರಮುಖವಾಗಿ ಯಾವುದು ಏನಾಗಿತ್ತು ಅಂತ ಹೇಳಿ ಕೇಳಿದಾನೆ. ಇದು ಸಿಂಧು ನಾಗರಿಕತೆಯ ಅವಧಿಯ ಟೈಮ್ ಒಳಗ ಪ್ರಮುಖವಾದ ಬಂದರು ನಗರ ಆಗಿರುತ್ತೆ. ಎಸ್, ಸೊ ಸಿಂಧು ನಾಗರಿಕತೆ ಟೈಮ್ ಒಳಗೂ ಸಹಿತ ಬಂದರು ಇತ್ತು. ಅದು ಲೋಥಾಲ್ ಬಂದರು ಅಂತ ಹೇಳಿ ನಿಮಗೆ ತಿಳಿದಿರಬೇಕು. ಅದು ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತಾ ಹೋಗುತ್ತೆ. ಇಷ್ಟು ಕ್ಲಿಯರ್ ಆಗಿ ತಿಳಿದಿರಬೇಕು ನಿಮಗೆ. ಎಸ್,
ಅಲ್ಲದೆ ಇದು ಒಂದು ಹಡಗು ಕಟ್ಟೆಯಾಗಿದೆ, ಅಂತಂದ್ರೆ ಹಡಗುಗಳು ನಿಲ್ಲುವಂತ ಒಂದು ಸ್ಥಳ. ನೆಕ್ಸ್ಟ್ ಅಲಾಂಗ್ ಬಂದರು ಅಂತ ಹೇಳಿ ನೋಡ್ತೀವಿ, ಇದು ಸಹಿತ ಗುಜರಾತ್ ರಾಜ್ಯದಲ್ಲಿ ಕಂಡು ಬರುತ್ತೆ. ಸೊ ಈ ಅಲಾಂಗ್ ಬಂದರ ವಿಶೇಷತೆ ಅಂತ ಹೇಳಿ ನೋಡಿದಾಗ ಇದು ಪ್ರಪಂಚದ ಅತಿ ದೊಡ್ಡ ಹಡಗು ಒಡೆಯುವ ಬಂದರು. ಹೌದಾ? ಸೊ ಪ್ರಪಂಚದ ಅತಿ ದೊಡ್ಡ ಹಡಗು ಒಡೆಯುವ ಬಂದರಾಗಿರುತ್ತೆ ಅಲಾಂಗ್ ಬಂದರು. ನೆಕ್ಸ್ಟ್ ಧೋಲ್ವೀರ್ ಬಂದರು ಅಂತ ಹೇಳಿ ನೋಡ್ತೀವಿ, ಇದು ಸಹಿತ ಗುಜರಾತ್ ರಾಜ್ಯದಲ್ಲಿ ಕಂಡು ಬರುತ್ತೆ. ಧೋಲ್ವೀರ್ ಅಂದಾಗ ಸಿಂಧು ನಾಗರಿಕತೆಯ ಅವಧಿ ಒಳಗ ಪ್ರಮುಖವಾದ ನಗರವಾಗಿರುತ್ತೈತಿ. ಯಾವುದು? ಧೋಲ್ವೀರ. ಅದು ಸಹಿತ ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತಾ ಹೋಗುತ್ತೆ. ಇತ್ತೀಚೆಗೆ ಅಂದಾಗ 2021ರಲ್ಲಿ ಈ ಧೋಲ್ವೀರ್ ನಗರವನ್ನ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ 40ನೇಯ ತಾಣವಾಗಿ ಸೇರ್ಪಡೆ ಮಾಡ್ತಾ ಬರ್ತಾರೆ. ಹೌದಾ? ಸೊ 2021ರಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರಿಸಿದ್ದಾರೆ ಈ ಒಂದು ಧೋಲ್ವೀರ್ ನಗರ. ಹೌದಾ? ಇದು ತನ್ನದೇ ಆದಂಥ ಪ್ರಾಚೀನತೆಯನ್ನು ಒಳಗೊಂಡಿರುತ್ತೆ. ಸಿಂಧು ನಾಗರಿಕತೆ ಅವಧಿಯ ಒಂದು ನಿವೇಶನ ಹೌದು ಅಂತ ನಾವು ಕರಿಬಹುದು ಇದಕ್ಕೆ. ಹೌದಾ? ನೆಕ್ಸ್ಟ್ ಭಾರತದ ಪಶ್ಚಿಮದ ತುದಿಯಾದ ಗುಜರಾತ್ ರಾಜ್ಯವಾಗಿದೆ. ಅಂದ್ರೆ ಭಾರತ ನಮ್ಮ ಪಶ್ಚಿಮದ ತುದಿ ಯಾವುದು? ಗುಜರಾತ್ ಆಗಿರುತ್ತೆ. ಸೊ ಗುಜರಾತ್ ರಾಜ್ಯದ ಸರಕ್ರಿಕ್ ರಾಣಾ ಆಫ್ ಕಚ್ ಭಾರತದ ಅತಿ ಪಶ್ಚಿಮವಾದ ಭಾಗ. ಹೌದಾ? ಸೊ ಭಾರತದ ಪಶ್ಚಿಮದ ತುದಿ ಅಥವಾ ಪಶ್ಚಿಮದ ತುದಿ ಯಾವುದಂದಾಗ ಗುಜರಾತ್ ರಾಜ್ಯ. ಆ ಗುಜರಾತ್ ರಾಜ್ಯದೊಳಗ ಯಾವುದು? ಸರಕ್ರಿಕ್ ಅಂತ ತಿಳಿದಿರಬೇಕು. ಸರಕ್ರಿಕ್ ಅಥವಾ ರಾಣಾ ಆಫ್ ಕಚ್ ಅಥವಾ ಗುಹರ್ ಮಠ, ಮೂರರಲ್ಲಿ ಯಾವ ಆಪ್ಷನ್ಸ್ ಒಳಗೆ ಯಾವ್ದು ಇರ್ತಾನೆ ಅದನ್ನು ಗುಂಡು ಹೊಡೀರಿ. ಹೌದಾ? ಸೊ ಒಂದೊಂದು ಆಪ್ಷನ್ಸ್ ಅಲ್ಲಿ ನಿಮಗೆ ಸರಕ್ರಿಕ್ ಕೊಡ್ಬೋದು, ಇನ್ನೊಂದರಲ್ಲಿ ಗೌರ್ಮೆಂಟಿಗೆ ಕೊಡ್ಬೋದು, ಇನ್ನೊಂದರಲ್ಲಿ ರಾಜಾ ಆಫ್ ಕಚ್ ಕೊಡ್ಬೋದು, ರಾಣಾ ಆಫ್ ಕಚ್. ಸೊ ಎಲ್ಲ ಒಂದೇ. ಹೌದಾ? ಸೊ ಭಾರತದ ಪಶ್ಚಿಮದ ತುದಿಯಾಗಿರುತ್ತೈತಿ ಯಾವುದು? ಗೋಹರ ಮಠ. ಸೊ ಗುಜರಾತ್ ರಾಜ್ಯದ ಅಹಮದಾಬಾದ್ ನಗರ. ಈ ಅಹಮದಾಬಾದ್ ನಗರ ಎಲ್ಲಿ ಕಂಡು ಬರುತ್ತೆ? ಗುಜರಾತ್ ರಾಜ್ಯದೊಳಗೆ ಕಂಡು ಬರುತ್ತೆ. ಇದನ್ನು 2017ರಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಮಾಡ್ತಾರೆ. ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾದ ಮೊಟ್ಟ ಮೊದಲ ನಗರ ಯಾವುದಂದಾಗ ಅಹಮದ್ ನಗರ್ ಅಂತ ಹೇಳಿ ನೋಡ್ತೀವಿ ನಾವು, ಅಥವಾ ಅಹಮದಾಬಾದ್. ಹೌದಾ? ಸೊ ಇದು ಗುಜರಾತ್ ರಾಜ್ಯದಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಯುನೆಸ್ಕೋ ಪಟ್ಟಿಗೆ ಸೇರಿದ ಭಾರತದ ಮೊದಲ ನಗರ ಇದಾಗಿರುತ್ತೆ. ಯಾವುದು? ಅಹಮದಾಬಾದ್. ನೆಕ್ಸ್ಟ್ ಅಂಕಲೇಶ್ವರ್ ಪೆಟ್ರೋಲಿಯಂ ಶುದ್ಧೀಕರಣ ಘಟಕ. ಹೌದಾ? ಸೊ ಇದು ಎಲ್ಲಿ ಕಂಡು ಬರ್ತಾ ಅಂದಾಗ ಇದು ಸಹಿತ ಗುಜರಾತ್ ರಾಜ್ಯದೊಳಗೆ ಕಂಡು ಬರ್ತಾ ಹೋಗ್ತೈತಿ. ಕೇಳಿದನು ಅಂಕಲೇಶ್ವರ ಇದು ಯಾವುದಕ್ಕೆ ಪ್ರಸಿದ್ಧ ಅಂದಾಗ ಪೆಟ್ರೋಲಿಯಂ ಶುದ್ಧೀಕರಣ ಘಟಕ ಆಗಿರುತ್ತಾ. ಈ ಪೆಟ್ರೋಲಿಯಂಗೆ ಸಂಬಂಧಪಟ್ಟೈತಿ. ಹೌದಾ? ಸೊ ಇಷ್ಟು ತಿಳಿದಿರ್ಬೇಕು ನಿಮಗೆ. ನೆಕ್ಸ್ಟ್ ಭಾರತದ ಏಕೈಕ ಕತ್ತೆಗಳ ಧಾಮ ಇರುವ ರಾಜ್ಯ ಯಾವುದು ಅಂತ ಹೇಳಿ ಕೇಳ್ತಾನೆ. ಗುಜರಾತ್ ರಾಜ್ಯ ಅಂತ ಹೇಳಿ ತಿಳಿದಿರ್ಬೇಕು ನಿಮಗೆ. ನೆಕ್ಸ್ಟ್ ಗುಜರಾತ್ ರಾಜ್ಯದಲ್ಲಿ ಜುನಾಗಢ ಶಾಸನ ಅಥವಾ ಗಿರ್ನಾರ್ ಶಾಸನ ಕಂಡು ಬರುತ್ತೆ. ಓದಿರ್ತೀರಿ ಇತಿಹಾಸ ಒಳಗೆ ಈ ಗಿರ್ನಾರ್ ಶಾಸನ ಕಂಡು ಬರುತ್ತೆ. ಸೊ ಭಾರತದ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ಇದಾಗಿರುತ್ತೆ. ಸೊ ಕೇಳ್ತಾನೆ ನಿಮಗೆ ಭಾರತದ ಮೊಟ್ಟ ಮೊದಲ ಸಂಸ್ಕೃತವಾದ ಶಾಸನ ಯಾವುದು ಅಂತ ಹೇಳಿ ನೋಡಿದಾಗ ಗಿರ್ನಾರ್ ಶಾಸನ ಅಥವಾ ಇನ್ನೊಂದು ಯಾವುದು? ಸೊ ಜುನಾಗಢ ಶಾಸನ, ಎರಡು ಒಂದೇ. ಈ ಒಂದು ಶಾಸನ ಶಕ್ಕರ ದೊರೆ ಯಾರು? ರುದ್ರಧಾಮನಿಗೆ ಸಂಬಂಧಿಸಿದಂಥ ಒಂದು ಶಾಸನವಾಗಿರುತ್ತೆ. ಭಾರತದಲ್ಲಿ ಅತಿ ಹೆಚ್ಚು ಕರಾವಳಿ ತೀರ ಹೊಂದಿರುವ ರಾಜ್ಯ ಅಂತ ಬಂದಾಗ ಗುಜರಾತ್ ಅಂತೇಳಿ ನಿಮಗೆ ನೆನಪಾಗ್ತಾ ಬರುತ್ತೆ. ಹೌದಾ? ಕರಾವಳಿ ತೀರಗಳಂತೇಳಿ ನೋಡ್ತೀವಿ ನಮ್ಮ ಭಾರತ ಕರಾವಳಿ ತೀರಗಳಂತೇಳಿ ಬರ್ತಾ ಹೋಗ್ತಿದೆ. ಭಾರತದ ಕರಾವಳಿ ತೀರಗಳು ಜಿಯೋಗ್ರಫಿ ಒಳಗೆ ಅಧ್ಯಯನ ಮಾಡ್ತೀರಿ. ಸೊ ಪಶ್ಚಿಮ ಕರಾವಳಿ ತೀರ ಮತ್ತು ಈ ಒಂದು ಭಾರತದ ಕರಾವಳಿ ತೀರವನ್ನು ಎರಡು ಭಾಗ ಮಾಡ್ತೀವಿ. ಒಂದು ಪಶ್ಚಿಮದ ಕರಾವಳಿ ತೀರಗಳ ಹೊಂದಿರುವಂಥ ರಾಜ್ಯಗಳು, ಇನ್ನೊಂದು ಪೂರ್ವ ಕರಾವಳಿ ತೀರವನ್ನು ಹೊಂದಿರುವಂಥ ರಾಜ್ಯಗಳು ಅಂತೇಳಿ. ಹೀಗಾಗಿ ಇದು ಗುಜರಾತ್ ಬಂದಾಗ ಪಶ್ಚಿಮ ಕರಾವಳಿ ತೀರವನ್ನು ಒಳಗೊಂಡಿರುವಂಥ ರಾಜ್ಯವಾಗಿರುತ್ತೆ. ಯಾವುದು? ಸೊ ಗುಜರಾತ್ ಇಲ್ಲಿ ಕಾಣ್ತಿದ್ದೇನಾ? ಸೊ ಪಶ್ಚಿಮ ಕಂಡು ಬರ್ತಾ ಇದೆ. ಸೊ ಪಶ್ಚಿಮಕ್ಕೆ ಬಂದಾಗ ಗುಜರಾತ, ಮಹಾರಾಷ್ಟ್ರ, ಕರ್ನಾಟಕ, ಕೇರಳ. ಹೌದಾ? ಸೊ ಇಲ್ಲೊಂದು ಗೋವಾ ಕಂಡು ಬರುತ್ತೆ. ಇಲ್ಲಿ ಕಾಣ್ತಿದ್ದೇನಾ? ಗೋವಾ. 5 ರಾಜ್ಯಗಳು ಪಶ್ಚಿಮ ಕರಾವಳಿ ತೀರವನ್ನು ಒಳಗೊಂಡಿರುತ್ತೆ. ಅದೇ ಥರ ಪೂರ್ವ ಕರಾವಳಿ ಅಂತ ಹೇಳಿ ಬಂದಾಗ ವೆಸ್ಟ್ ಬೆಂಗಾಲ್, ಒಡಿಸ್ಸಾ, ಹೌದಾ, ಆಂಧ್ರ ಪ್ರದೇಶ್, ತಮಿಳುನಾಡು 4 ರಾಜ್ಯಗಳು ಕರಾವಳಿ ತೀರವನ್ನು ಒಳಗೊಂಡಿರ್ತೀವಿ. ಪೂರ್ವ ಕರಾವಳಿ ತೀರ. ಹೌದಾ? ಇದರೊಳಗೆ ನಾವು ಪಶ್ಚಿಮ ಕರಾವಳಿ ತೀರಗಳು ನಮ್ಗೆ ತುಂಬ ಇಂಪಾರ್ಟೆಂಟ್ ಆಗ್ತಾ ಬರ್ತದೆ. ಯಾಕಂತಂದರೆ ನಮ್ಮ ಗುಜರಾತವು ಪಶ್ಚಿಮ ಕರಾವಳಿ ತೀರದ ಒಂದು ಭಾಗನೇ ಹೌದು. ಹೌದಾ? ಸೊ ಆ ಒಂದು ಪಶ್ಚಿಮ ಕರಾವಳಿ ತೀರವನ್ನು ಒಳಗೊಂಡಿರುವ ರಾಜ್ಯಗಳಲ್ಲಿ ಗುಜರಾತ್ ಕೂಡ ಒಂದಾಗಿರುತ್ತೆ. ಸೊ ಗುಜರಾತ್ ಆದ ನಂತರ ಮಹಾರಾಷ್ಟ್ರ ಕಂಡು ಬರುತ್ತೆ. ನೆಕ್ಸ್ಟ್ ಗೋವಾ, ಕರ್ನಾಟಕ,
ನೆಕ್ಸ್ಟ್ ಕೇರಳ ಅಂತೇಳಿ ನೋಡ್ತೀವಿ. ಈ ತಮಿಳುನಾಡು ಪೂರ್ವ ಕರಾವಳಿ ತೀರಕ್ಕೆ ಇದು ಸಂಬಂಧಪಟ್ಟಿರುತ್ತಾಗಿರುತ್ತೆ. ಹೌದಾ? ಸೊ ಗುಜರಾತ್ ರಾಜ್ಯ ಅಂದಾಗ ಟೋಟಲ್ ಭಾರತದ ಕರಾವಳಿ ಉದ್ದ ಅಂತ ಹೇಳಿ ನೋಡಿದಾಗ 6100 ಅಂತ ಹೇಳಿ ನೋಡ್ತೀವಿ. ಹೌದಾ? ಸೊ 6100 ಕಿಲೋಮೀಟರ್ ಉದ್ದವನ್ನು ಒಳಗೊಂಡೈತಿ ಭಾರತದ ಕರಾವಳಿ. ಹೀಗಾಗಿ ಗುಜರಾತ್ ಎಷ್ಟು ಕಿಲೋಮೀಟರ್ ಕರಾವಳಿ ತೀರವನ್ನು ಒಳಗೊಂಡಿದೆ ಅಂದಾಗ ಎಷ್ಟ್ರಿ? 1600. ಹೌದಾ? ಸೊ ಈಸಿಯಾಗಿ ಟೋಟಲ್ 6100. ಹೌದಾ? ಗುಜರಾತ್ ಬಂದರೆ 1600. ಇದನ್ನೇ ಹಿಂದೆ ಮುಂದೆ ಮಾಡಿ. ನೆಕ್ಸ್ಟ್ ಕರ್ನಾಟಕ ಅಂತ ಬಂದಾಗ ಎಷ್ಟು ಐತ್ರಿ? 320. ಹೌದಾ? ಸೊ ನಮ್ಮ ಕರ್ನಾಟಕ 320 ಕಿಲೋಮೀಟರ್ ಕರಾವಳಿ ತೀರವನ್ನು ಒಳಗೊಂಡೈತಿ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಕರಾವಳಿ ರಾಜ್ಯಗಳು. ಹೌದಾ? ಸೊ ಅದೇ ಥರ ಗುಜರಾತ್ ಬಂದಾಗ ಸೊ 1600 ಕಿಲೋಮೀಟರ್ ಕರಾವಳಿ ತೀರವನ್ನು ಒಳಗೊಂಡಿರುತ್ತೆ ಅಂತ ಹೇಳಿ ನಿಮಗೆ ತಿಳಿದಿರಬೇಕು. ಹೌದಾ? ಸೊ ಗೋವಾ ಬಂದರೆ 100 ಕಿಲೋಮೀಟರ್ ಆಗಿರುತ್ತೆ. ಕೇರಳ ಅಂತ ಬಂದಾಗ 580 ಆಗಿರುತ್ತೆ. ಹೌದಾ? 7220 ಆಗಿರುತ್ತೆ. ಯಾವುದು? ಮಹಾರಾಷ್ಟ್ರ. ಇವೆಲ್ಲವೂ ಸಹಿತ ತಿಳಿದಿರಬೇಕು ನಿಮಗೆ. ನೆಕ್ಸ್ಟ್ ರಾಣಿ ಕಿ ವಾವ್ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾಗಿದೆ. ಇದು ಕಂಡು ಬರುವ ರಾಜ್ಯ ಅಂತ ಹೇಳಿ ಕೇಳ್ತಾನೆ. ಅದುವೇ ಗುಜರಾತ್ ರಾಜ್ಯ. ಸೊ ಗುಜರಾತ್ ರಾಜ್ಯದೊಳಗ ಈ ಒಂದು ರಾಣಿ ಕಿ ವಾವ್ ಅನ್ನೋ ಒಂದು ಬಾವಿ ಕಂಡು ಬರ್ತಾ ಹೋಗುತ್ತೆ. ಹೌದಾ? ರಾಣಿ ಕಿ ವಾವ್ ಹೆಸರು ಕೇಳಿರ್ತೀರಿ. ಇದು ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತೈತಿ. ಇದನ್ನು ಸಹಿತ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಮಾಡ್ತಾ ಹೋಗ್ತಾರೆ. ಈ ಒಂದು ರಾಣಿ ಕಿ ವಾವ್ ಚಿತ್ರವನ್ನು ನಾವು 100 ರೂಪಾಯಿ ನೋಟಿನ ಹಿಂಬದಿ ಒಳಗ ಕಾಣ್ತಾ ಬರ್ತೀವಿ. ಹೌದಾ? ಸೊ ನೋಟುಗಳ ಹಿಂದೆ ಯಾವ್ಯಾವ ಚಿತ್ರಗಳ ಒಳಗೊಂಡೈತಿ, ಎಷ್ಟು ಭಾಷೆಗಳ ಒಳಗೊಂಡೈತಿ, ತುಂಬಾನೇ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಗುಜರಾತಿನ ಸೋಮೇಶ್ವರ ದೇವಾಲಯ ಅಥವಾ ಸೋಮನಾಥ ದೇವಾಲಯ ಅಂತ ನೋಡ್ತೀವಿ. ಈ ಸೋಮನಾಥ ದೇವಾಲಯ ಬಂದಾಗ 1026 ಒಳಗ ಬಹಳಷ್ಟು ಫೇಮಸ್ ಆಗಿರುತ್ತೆ. ಈ 1026ರಲ್ಲಿ ಗಜನಿ ಮೊಹಮ್ಮದ್. ಹೌದಾ? ಸೊ ಗಜನಿ ಕೇಳಿರಿ. ಸೊ ಗಜನಿ ಮೊಹಮ್ಮದ್ 16ನೇ ದಾಳಿಯನ್ನ ಈ ಒಂದು ದೇವಾಲಯದ ಮೇಲೆ ಮಾಡ್ತಾ ಬರ್ತಾನೆ. ಹೌದಾ? ಸೊ ಮೊಹಮ್ಮದ್ ಗಜನಿ ಬಂದಾಗ ಭಾರತಕ್ಕೆ ಬರ್ತಾನೆ. ಸೊ 17 ಬಾರಿ ದಾಳಿಯನ್ನ ಮಾಡ್ತಾನೆ. ಆ 16ನೇ ದಾಳಿ ಯಾವ್ದ್ರ ಮೇಲೆ ಮಾಡ್ತಾನೆ ಅಂದಾಗ ಗುಜರಾತಿನ ಸೋಮನಾಥ ದೇವಾಲಯ ಅಂತ ಹೇಳಿ ನಿಮಗೆ ತಿಳಿದಿರಬೇಕು. ಹೌದಾ? ಸೊ 17ನೇ ದಾಳಿ ಜಾಟ್ರ ಮೇಲೆ ಮಾಡ್ತಾ ಬರ್ತಾನೆ. ಈ ಥರ ಯಾವ್ಯಾವ ಪ್ರಾಂತ್ಯಗಳ ಮೇಲೆ ಯಾವ್ಯಾವ ದೇವಾಲಯಗಳ ಮೇಲೆ ಈ ಥರ ದಾಳಿ ಮಾಡ್ತಾ ಬರ್ತಾನೆ ಅನ್ನೋದು ಈ ಇತಿಹಾಸ ಒಳಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಹೀಗಾಗಿ 16ನೇ ದಾಳಿ ಸೋಮನಾಥ ದೇವಾಲಯದ ಮೇಲೆ ಮಾಡ್ತಾನೆ 1026ರಲ್ಲಿ. 17ನೇ ದಾಳಿ ಜಾಟ್ರ ಮೇಲೆ ಮಾಡ್ತಾ ಬರ್ತಾನೆ. ನೆಕ್ಸ್ಟ್ ಸೋಲಂಕಿಯರ ಅರಸ 1ನೇಯ ಭೀಮದೇವ ಈ ದಾಳಿ ತಡೆಯಲು ಹೋಗಿ ಸೋತನು. ಇವನು ಏನು ಮೊಹಮ್ಮದ್ ಗಜನಿ ಅದನ್ನಲ್ಲ. ಸೊ ಆತ ದಾಳಿ ಮಾಡಿದ ಸಂದರ್ಭದೊಳಗೆ ಈ ಸೋಮನಾಥ ದೇವಾಲಯವನ್ನು ರಕ್ಷಣೆ ಮಾಡ್ಬೇಕಂತೇಳಿ ಮುಂದಾದ ದೊರೆ ಬಂದರೆ ಸೋಲಂಕಿಯರ 1ನೇಯ ಭೀಮದೇವ. ಹೌದಾ? ಸೊ ಭೀಮದೇವ ಅದನ್ನು ತಡೆಯಲು ಬಹಳಷ್ಟು ಪ್ರಯತ್ನ ಪಡ್ತಾನೆ. ಆದರೆ ಅದು ಸಾಧ್ಯ ಆಗಂಗಿಲ್ಲ. ಇದು ಗುಜರಾತ್ ದೇವಾಲಯ ಮೇಲೆ ದಾಳಿ ಮಾಡಿ ಇಲ್ಲಿರುವಂಥ ರತ್ನ ವೈಡೂರ್ಯ ಹಣ ಅದು ಎಲ್ಲವನ್ನ ಸಹಿತ ದೋಚ್ಕೊಂಡು ಹೋಗ್ತಾನೆ. ಸೊ ದೋಚ್ಕೊಂಡು ಹೋಗೋ ಟೈಮ್ ಒಳಗೆ ಅಲ್ಲಿ ಒಂದು ಶಿವಲಿಂಗ ಇರುತ್ತೆ ಈ ಒಂದು ಸೋಮನಾಥ ದೇವಾಲಯ ಒಳಗೆ. ಹೌದಾ? ಸೋಮನಾಥ ದೇವಾಲಯ ಅಂದರೆ ಶಿವನಿಗೆ ಅರ್ಪಿತವಾದ ದೇವಾಲಯ. ಈ ದೇವಾಲಯದೊಳಗೆ ಲಿಂಗ ಕಂಡು ಬರುತ್ತೆ. ಆ ಲಿಂಗವನ್ನು 3 ಭಾಗಗಳನ್ನಾಗಿ ಮಾಡ್ತಾನೆ. 2 ಭಾಗಗಳನ್ನು ಮೆಕ್ಕಾ ಮತ್ತು ಮದಿನಾದ ದೇವಾಲಯಗಳ ಮೆಟ್ಟುಲನ್ನಾಗಿ ಮಾಡ್ಕೊತಾನೆ. ಇನ್ನೊಂದನ್ನು ತನ್ನ ಮಸೀದಿಗೆ ಮೆಟ್ಟುಲನ್ನಾಗಿ ಮಾಡ್ಕೊತಾ ಹೋಗ್ತಾನೆ. ಹೌದಾ? ಸೊ ಇಷ್ಟು ಕ್ಲಿಯರ್ ಆಗಿ ತಿಳಿದಿರಬೇಕು. ಇಷ್ಟು ಗುಜರಾತ್ ರಾಜ್ಯದ ಬಗ್ಗೆ ನೋಡ್ತೀವಿ ನಾವು. ನೆಕ್ಸ್ಟ್ ಕ್ಲಾಸಲ್ಲಿ ಈ ಒಂದು ರಾಜ್ಯದ ಕುರಿತಾಗಿ ಇನ್ನಷ್ಟು ಮಾಹಿತಿಗಳನ್ನು ನಾವು ತಿಳಿಯೋಣ. ಓಕೆ, ಥ್ಯಾಂಕ್ ಯು.